9ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಪ್ರಾರಂಭದಲ್ಲೇ ಸರ್. ಈಗ ಬೈಕ್ ರ್ಯಾಲಿ ಮಾಡ್ತಿದ್ರಿ, ಒಳ್ಳೇದು ಮಾಡಿ. ಈಗ ಪ್ರಶ್ನೆ ಸರ್ ನೇರ ಬರ್ತೀನಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಏನ್ ಸರ್ ನಿಮ್ದು? ಅಲ್ಲ, ಧರ್ಮಸ್ಥಳದ ಪ್ರಕರಣದಲ್ಲಿ ಸೌಜನ್ಯ ಅದು ಏನು ಕೊಲೆ ಆಗಿದೆ ಅಂತ 12 ವರ್ಷದ ಕೇಸ್ ಹೇಳ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅದರ ನೆಪದಲ್ಲಿ ನಮ್ಮ ಶ್ರದ್ಧಾಂಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಿರುವಂಥ ರೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. SIT ತನಿಖೆ ಮಾಡಬೇಕು ಅಂತ ಯಾರು ಹೇಳಿದ್ರು? ಯಾರು ಆ ಅನಾಮಿಕ? ಒಂದೊಂದು ದಿವಸ ಒಂದೊಂದು ರೀತಿಯ ಹೆಸರಿನಲ್ಲೇ 8 ಗಂಟೆ ಕಾಲ SIT ಜೊತೆ ಇದ್ದು ಆಮೇಲೆ ಅವನೆಲ್ಲೋ ಹೋಗ್ತಾನೆ. ಯಾರು ಅವನಿಗೆ ಡೈರೆಕ್ಷನ್ ಕೊಡ್ತಿರೋದು? ಯಾರ ಮಾತನ ಮೇಲೆ 12 ಅಡಿ 20 ಅಡಿ ಆಳವನ್ನು ತೆಗಿತಾ ಇದ್ದಾರೆ? ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವಿಕ್ರಮ್ ಅವ್ರ ಬೇತಾಳ್ ಕಥೆಯನ್ನು ಓದಿದ ನೆನಪು. ಅದರಲ್ಲಿ ಬೆನ್ನ ಮೇಲೆ ಹೆಣ ಹಾಕ್ಕೊಂಡು ಒಬ್ಬನೇ ಹೋಗಿ ಎಸಿತಿದ್ದ ಅಂತ. ಇವನು ಒಬ್ಬನೇ ಹೋಗಿ ಎಸೆಯಕ್ಕೆ ಆಗ್ತಾ ಇದ್ದ? ಹಳ್ಳ ಇವನೊಬ್ಬನೇ ತೋಡ್ತಾ ಇದ್ದ. ಅದು ತೋಡಿದ್ರೆ 10 ಅಡಿ ತೋಡಕ್ಕಾಗತ್ತೆ. ಯಾರು ತೋಡಬೇಕು ಅಂದರೆ 6 ಅಡಿ 3 ಅಡಿ ಪ್ಲಸ್ 6 ಅಡಿ ಡೆಪ್ತ್ ಅಂತ ಗೊತ್ತಿರುವಂಥ ಸಂಗತಿ. ಅಂಥದ್ರಲ್ಲಿ ಇವನು 20 ಅಡಿ ಹೇಳಿದ್ರೆ 20 ಅಡಿ ತೋಡ್ತಾ ಇದ್ದಾರೆ ಪೊಲೀಸರು. SIT ರಚನೆ ಮಾಡಬೇಕು ಅಂತ ಕೊಟ್ಟವ್ರು ಯಾರು? ಹೌದು, 194 ಇದ್ರ ಪ್ರಕಾರ ಹೇಳಿಕೆ ಕೊಟ್ಟಿದ್ದಾನೆ ಅಂತ. ಜಡ್ಜ್ ಏನಾದರೂ SIT ತನಿಖೆ ಮಾಡು ಅಂತ ಹೇಳಿದ್ಯಾ? ಲೋಕಲ್ ಪೊಲೀಸರ ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ? 390 ಕೋಟಿ ಡ್ರಗ್ಸ್ ಸೀಸ್ ಆಗಿರುವ ಕಡೆ ನಿಮಗೆ ತನಿಖೆ ಬೇಕಾಗಿಲ್ಲ. ಯಾರೋ ಧರ್ಮಸ್ಥಳದ ಬಗ್ಗೆ ಹೇಳ್ದ ಅಂದರೆ ಅಲ್ಲಿ ತನಿಖೆಗೆ ಅವಕಾಶ ಕೊಡ್ತೀರಾ. ತಿರುಪತಿ ಆಯಿತು, ಅಯ್ಯಪ್ಪ ಸ್ವಾಮಿ ಆಯಿತು, ತ್ರಿವೇಂದ್ರಂ ಆಯಿತು, ಇನ್ನು 8 ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಸಹಾನುಭೂತಿ ಇದೆ ಅಂತ ಯಾರ ಅವನ ಅನಾಮಿಕ ಹೇಳಿದ್ನಲ್ಲ, ಅವನು ಇನ್ನೆಲ್ಲ ತಿಳ್ಕೊಬೇಕಲ್ಲ. ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡ್ಬೇಕಲ್ಲ, ಅವ್ನು ಯಾವ ಬ್ಲ್ಯಾಕ್ ಮೇಲರ್ ಅಂತ ನೋಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಏಕಾಏಕಿ ಹೇಳಿದ್ರು ಆತನ SIT ಮಾಡೋ. ನಾವು ಮೂಡೋದಿಷ್ಟು ಹಗರಣ ಹೇಳಿದ್ವಿ, ಏನಾದ್ರು ಮಾಡಿದಾರಾ? ನಾವು ಅನೇಕ ಹಗರಣಗಳನ್ನ ಪಟ್ಟಿ ತೆಗೆದು ಬಿಚ್ಚಿದ್ವಲ್ಲ. ಮೈಸೂರಿನಲ್ಲಿ ಗೊಬ್ಬರ ಕಳ್ಳ ಸಾಗಣೆ ಆಯ್ತಲ್ಲ ನಂಜನಗೂಡಲ್ಲಿ, 300 ಚೀಲ ಹೋಯ್ತಲ್ಲ ವೈನಾಡ್ಗೆ, ಅದ್ರದ್ದೇನಾದ್ರು ತನಿಖೆ ಆಯ್ತಾ? ಅದ್ಯಾವುದನ್ನು ಮಾಡದೆ ಇದನ್ನು ಮಾತ್ರ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಮ್ಮ ಆಗ್ರಹ. ಮಧ್ಯಂತರ ವರದಿ ಬಿಡುಗಡೆ ಮಾಡಿ SIT ರಚನೆ ಮಾಡಿರುವ ತನಿಖೆ ಆದಮೇಲೆ ಏನು ಹೇಳಿದ್ದಾರೆ? ಮಧ್ಯಂತರ ವರದಿ ಕೊಡಿ, ಎಷ್ಟು ಅಸ್ಥಿ ಪಂಜರ ಬುರುಡೆ ಸಿಕ್ತೋ, ಏನೇನೆಲ್ಲ ಆಯಿತು ಅಂತ ಹೇಳಿ, ಅನಾಮಿಕ ಯಾರು ಅಂತ ಹೇಳಿ, ಅನಾಮಿಕನ ಹಿನ್ನೆಲೆ ಏನು ಅಂತ ಹೇಳಿ ಅದೆಲ್ಲವನ್ನು ಬಿಡುಗಡೆ ಮಾಡಬೇಕು. ಧರ್ಮಸ್ಥಳದ ಮಂಜುನಾಥನ ಕೆಳಗಡೆ ಹೆಣ ಇಟ್ಟಿದ್ದೀನಿ ಅಂದರೆ ತೆಗೆದು ಬಿಡ್ತಾರೆ ಇವರು. ಈ ರೀತಿಯಲ್ಲಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಗದಾಪ್ರಹಾರ ನಡೀತಾ ಇದೆ. ಇದನ್ನ ನಿಲ್ಲಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದೆ. ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಮೆಂಟ್ ಮಾಡಕ್ಕೆ ಯಾರ ಕೈಲಿ ಶಕ್ತಿ ಇದೆ? ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್, ಒನ್ಸ್ ಜಡ್ಜ್ಮೆಂಟ್ ಕೊಟ್ಟಿದೆ ಅಂದಮೇಲೆ ಜಡ್ಜ್ಮೆಂಟೇ. ಎಲ್ಲಿ ಆರೋಪಿಯ ಸ್ಥಾನದಲ್ಲಿ ನಿಂತಿರುವವರಿಗೆ ಅಥವಾ ಈ ರೀತಿಯ ಪ್ರಸಂಗಗಳನ್ನು ಎದುರಿಸ್ತಾ ಇರೋರಿಗೆ ಇದೊಂದು ಪಾಠ ಆಗುತ್ತೆ. ನಾವು ಇಲ್ಲಿ ಬೇಲ್ ತಗೊಂಡಿದ್ರು ಆಗಬಹುದು ಅಂತಿದ್ವಿ. ಸುಪ್ರೀಂ ಕೋರ್ಟಿನ ಇಷ್ಟು ಡೀಪ್ ಅಬ್ಸರ್ವೇಷನ್ಸ್ ಇದೆ, ಅದನ್ನು ಯಾರು ಕ್ವಶನ್ ಮಾಡೋಕ್ಕಾಗತ್ತೆ? ಇಬ್ಬರು ಶ್ರೇಷ್ಠ ನ್ಯಾಯಾಧೀಶರು ಇಷ್ಟೊಂದು ತೀರ್ಪು ಕೊಟ್ಟ ಮೇಲೆ ಅದನ್ನು ಹೇಗಂತ ಕಾಮೆಂಟ್ ಮಾಡೋದು? ಸುಪ್ರೀಂ ಕೋರ್ಟಿನ ತೀರ್ಪನ್ನು ಒಪ್ಕೊಳ್ಳೇಬೇಕು. ನಾನು ಒಬ್ಬ ಜನಪ್ರತಿನಿಧಿ, ಸುಪ್ರೀಂ ಕೋರ್ಟಿನ ಗೌರವವನ್ನು ತೀರ್ಪನ್ನು ಒಪ್ಕೋತೇನೆ. ಕರೆಕ್ಟ್. ಅಂಬೇಡ್ಕರ್ ಅವ್ರ ಸಂವಿಧಾನ ಕೊಟ್ಟಿರೋದೇ ಅದಲ್ಲ. ಒಬ್ಬನಿಗೆ ಒಂದೇ ಓಟು ಅಂತ ಯಾಕೆ ಕೊಟ್ರು ಅವರು? ಹಣಕಾಸಿರೋವನಿಗೆ 2 ಓಟ್ ಕೊಟ್ಟಿದಾರ? ಎಲ್ಲರಿಗೂ ಕಾನೂನು ಶಿಕ್ಷೆ ಒಂದೇ. ಹಾಗಾಗಿ ಮೊನ್ನೆ ವಿಜಯ ಮಲ್ಯ, ಇವತ್ತು ನಾವು ಗಾಂಧಿ ಪ್ರತಿಮೆ ಮುಂದೆ ಮಾಡಿದಾಗ ವಿಜಯ ಮಲ್ಯ ಅವ್ರದ್ದು ಅಪಾರ್ಟ್ಮೆಂಟ್ ಎದುರುಗಡೆ ಕಾಣ್ತಾ ಇತ್ತು. ಇವತ್ತಿಲ್ಲ ಅವರು. ಆ ಹಿನ್ನೆಲೆಯಲ್ಲಿ ಕಾನೂನು ಒಂದೇನೆ, ಎಲ್ಲರಿಗೂ ಒಂದೇನೆ, ಕಾನೂನನ್ನೆಲ್ಲರೂ ಪಾಲಿಸಬೇಕು. ಸುಪ್ರೀಂ ಕೋರ್ಟ್ ತೀರ್ಪು ಅಲ್ಲ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದ ಮೇಲೆ ನ್ಯಾಯ ತಾನೇ ಅದು. ನಾವು ಅದನ್ನೇನು ಕಾಮೆಂಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ. ನಿಮಗೆ ಇಷ್ಟ ಇದೆಯೋ ಇಲ್ವೋ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ರಾಜಣ್ಣ ಪ್ರಕರಣ ಆಗ್ಬೋದು ಸರ್. ಈಗ ರಾಜ್ಯ ಸರ್ಕಾರದಲ್ಲಿ ರಾಜಣ್ಣ ಅವ್ರನ್ನ ಏಕಾಏಕಿ ಸಚಿವ ಸಂಪುಟದಿಂದ ವಜಾ ಮಾಡಿದ್ದು ಸರ್. ಈ
ಇಂಥ ಬೆಳವಣಿಗೆಗಳು ರಾಜಕಾರಣಿಗಳ ಶಕ್ತಿ ಕುಂದಿಸಿದ ಹೆಂಗೆ ನೀವು ಮಾರಲ್ಲಿ? ಹೌದು, ಸತ್ಯ ಹೇಳಿದ್ರೆ ನಡೆಯೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಹೇಳಿದ ಸತ್ಯ ಸಂಗತಿಗಳು ಯಾವುದು ವೋಟರ್ ಲಿಸ್ಟಲ್ಲಿ ಅಕ್ರಮ ಆಗಿದೆ ಅಂತ ಅವರ ಅಧ್ಯಕ್ಷ ಹೇಳಿದ್ದನ್ನೇ ಅವ್ರು ಹೇಳಿದ್ದು ಇಲ್ಲ, ಆತ ಆಗಿರಲಿಕ್ಕಿಲ್ಲ, ಚುನಾವಣಾ ಆಯೋಗ ಆ ಥರ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿದ್ದ ಕಾರಣಕ್ಕೆ ಅವರನ್ನು ಒಬ್ಬ ಹಿಂದುಳಿದ ನಾಯಕ ಅಂತ ಗೊತ್ತಿದ್ರೂ, ಎಸ್ ಟಿ ಸಮುದಾಯದ ಪ್ರಭಾವಿ ನಾಯಕ ಅಂತ ಗೊತ್ತಿದ್ರೂ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳದೆ ಅವರನ್ನ ಸ್ಯಾಕ್ ಮಾಡಬೇಕು, ನೀವು ಕ್ಯಾಬಿನೆಟ್ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿರುವಂತ ಹೈಕಮಾಂಡ್ ಇದು. ರಾಜಣ್ಣ ಅವ್ರಿಗೆ ಅನ್ಯಾಯ ಮತ್ತೆ ಮೋಸ ಮಾಡಿದ್ರು ಅಂತ. ಹೌದು, ನಾವು ಯಾವ ಮಿನಿಸ್ಟ್ರಿಗಳ ಮೇಲೆಲ್ಲ ಹೇಳಿದ್ವಿ, ಯಾರ ಮೇಲೆ ಮಾಡಿದ್ರು? ಭೈರತಿ ಸುರೇಶನ್ ಮಾಡಿದಾರಾ? ಮೈಸೂರಿನ HD ಕೋಟೆಯಲ್ಲಿ ಅಕ್ರಮ ರೆಸಾರ್ಟ್ ಇದೆ ಅಂತ ಹೇಳಿದ್ವಲ್ಲ, ಅದ್ರ ಮೇಲೆ ಏನಾದ್ರು ಮಾಡಿದಾರಾ? ಅಂದ್ರೆ CM ತವರೂರಿನಲ್ಲಿ ನಡೆಯುವಂತ ಎಲ್ಲ ಅಕ್ರಮಗಳಿಗೆ ಯಾವುದೇ ತನಿಖೆ ನಡೆಯಲ್ಲ. ರಾಜಣ್ಣ ಹೇಳಿದ ಮಾತಿಗೆ ಮಾತ್ರ ಅವನ್ನ ಸ್ಯಾಕ್ ಮಾಡ್ತಾರೆ ಅಂದ್ರೆ, ಮೈಸೂರಿನ ನಮ್ಮ ಜಿಲ್ಲೆಯಲ್ಲಿ ನಡೀತಿರುವಂಥ ಅಕ್ರಮಗಳು ಒಂದಾ ಎರಡಾ ಸರ್? ಗಾಂಜಾ ಕೇಸ್ ಸಿಕ್ತು, ಫ್ಯಾಕ್ಟ್ರಿ ಸೀಸ್ ಆಯಿತು, ಫ್ಯಾಕ್ಟ್ರಿ ಆದಮೇಲೆ ಅಕ್ರಮ ರೆಸಾರ್ಟ್ ನಡೀತಾ ಇದೆ, ಈ ಕಡೆ ಗೊಬ್ಬರ ಚೀಲ ಮೈಸೂರಿನಿಂದ ನಂಜನಗೂಡಲ್ಲಿ ಕಳ್ತನ ಆಗ್ತಾ ಇದೆ. ಏನು ಅಂದ್ರೆ ಅರ್ಥ, ಮೈಸೂರಿನಲ್ಲಿ ಏನು ಮಾಡಿದ್ರು ಈ ಸರ್ಕಾರ ನಮಗೆ ಬೆಂಬಲ ಕೊಡ್ತಾ ಇದೆ ಅಂತ ಅನ್ಕೊಂಡು ಮಾಡ್ತಿದ್ದಾರೆ. ಅವ್ರು ಶಿಕ್ಷೆ ಕೊಡಬೇಡ್ವಾ? ಆ ರೀತಿಯಲ್ಲಿ ಈ ಸರ್ಕಾರ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು ಸರ್ ಎಲ್ರಿಗೂ.